ಆಕಾಶವಾಣಿ ಇಂದು ಮೈಸೂರು ವಿಶ್ವವಿದ್ಯಾನಿಲಯ ಮಾನಸ ಗಂಗೋತ್ರಿಯ ಆವರಣದಲ್ಲಿರುವ ಸೆನೆಟ್ ಭವನದಲ್ಲಿ ಆಯೋಜನೆಗೊಂಡಿದ್ದ ಮೈಸೂರು ಸಂಗೀತ ಸುಗಂಧ 2025 ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ. ಸಾಂಸ್ಕೃತಿಕ ರಾಜಧಾನಿ ನಾದಸ್ವರ ವಾದನದಿಂದ ಆರಂಭವಾಯಿತು. ಮೈಸೂರಿನ ರಾಜವೈಭೋಗದ ಗತಕಾಲ ಹಾಗೂ ಕಾವಾತೀತವಾದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾಲಾತೀತತೆಯನ್ನು ಕಂಡುಕೊಳ್ಳಲು ಅಕ್ಟೋಬರ್ 11 ಮತ್ತು 12ರಂದು ಏರ್ಪಡಿಸಲಾಗಿತ್ತು. ನಾಡಗೀತೆಗೆ ಗೌರವ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಮೈಸೂರು ಮತ್ತು ಕೊಡಗು ಜಿಲ್ಲಾ ಸಂಸತ್ ಸದಸ್ಯರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಮಾತನಾಡುತ್ತಾ, ತಮ್ಮೆಲ್ಲರಿಗೂ ಮೈಸೂರು ಸಂಗೀತ ಸುಗಂಧ 2025ಕ್ಕೆ ನಾನು ಸ್ವಾಗತ ಮಾಡ್ತಾ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 2024ರಲ್ಲಿ ಮಾನ್ಯ ಹಣಕಾಸಿನ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಮೈಸೂರಿನ KSOU ಸಭಾಂಗಣದಲ್ಲಿ ಪ್ರಥಮ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಇದು ಅವರ ಒಂದು ಕನಸು. ನಮ್ಮ ದಾಸರ ಪಾರಂಪರೆ, ಕರ್ನಾಟಕಕ್ಕೆ ಅದು ಮೂಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಒಂದು ಪಾರಂಪರೆ ಪ್ರೋತ್ಸಾಹಿಸುವ ದೃಷ್ಟಿಯಲ್ಲಿ ಮತ್ತೆ ನಿರಂತರವಾಗಿ ಇದ್ರ ಬಗ್ಗೆ ಒಂದು ಅರಿವು ಇರ್ಬೋದು ಅಥವಾ ಸಮಾಜದಲ್ಲೂ ಇದ್ರ ಬಗ್ಗೆ ಒಂದು ಅಭಿಮಾನಿತೆಯನ್ನು ಹೆಚ್ಚಿಸುವ ದೃಷ್ಟಿಯಲ್ಲಿ ಅವರು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ದಾಸರ ಪಾರಂಪರೆ ಇಡೀ ಭಾರತದ ಒಂದು ಸಂಗೀತ ಪಾರಂಪರೆಯಲ್ಲಿ ಬಹಳ ಮಹತ್ವವಾದಂತಹ ಒಂದು ಭಾಗ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದು ಅತ್ಯಂತ ಹೆಮ್ಮೆಯ ಒಂದು ವಿಚಾರ ಮತ್ತು ಅದು ಕರ್ನಾಟಕದಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ನಾವು ಎಲ್ಲರೂ ಬಹಳ ಹೆಮ್ಮೆಯಿಂದ ಮೆಚ್ಚಿಸಬೇಕಾಗಿರ್ತಕ್ಕಂಥದ್ದು ಒಂದು ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ. ಇದು ನಮ್ಮ ಮೈಸೂರಿನಲ್ಲೇ ಇದರ ಒಂದು ಸಂಗೀತ ಸುಗಂಧ ಆಗ್ತಾ ಇರೋದು ಅರ್ಥಪೂರ್ಣ. ಮೈಸೂರು ಸಂಗೀತ ಪಾರಂಪರ್ಯದ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಅತ್ಯಂತ ಒಂದು ದೊಡ್ಡ ಪಾರಂಪರೆ ಇದೆ. ಇಲ್ಲೇ ಇದರ ಒಂದು ಪ್ರೋತ್ಸಾಹ ಆಗ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ. ನಮ್ಮ ಪ್ರವಾಸೋದ್ಯಮ ಇಲಾಖೆ ಸಚಿವಾಲಯ ಮತ್ತು ಸಂಸ್ಕೃತಿ ಸಚಿವಾಲಯ ಹಾಗೂ ಸಂಗೀತ ನಾಟಕ ಅಕಾಡೆಮಿ ಇವರಿಗೆ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಈಗಾಗಲೇ ಒಂದು ನಾವೆಲ್ಲರೂ ಗಮನಿಸಿರುವಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ಅಂದರೆ ನಮ್ಮ ಅಯೋಧ್ಯದಲ್ಲಿ ಶ್ರೀ ತ್ಯಾಗರಾಜರು, ಶ್ರೀ ಪುರಂದರದಾಸರು ಮತ್ತೆ ಶ್ರೀ ಅರುಣಾಚಲ್ ಕವಲ್ ಅವರ ಒಂದು ಪ್ರತಿಮೆಯನ್ನು ಕೂಡ ಅನಾವರಣೆ ಮಾಡಿರ್ತಕ್ಕಂಥದ್ದು ಬಹಳ ಒಂದು ಹೆಮ್ಮೆಯ ವಿಚಾರ. ಈ ದಾಸರ ಪಾರಂಪರೆಗೆ ಸಂಬಂಧಪಟ್ಟಿರೋದು ಅವರ ಒಂದು ಭಕ್ತಿ ಇದ್ದಿದೆ. ಆ ಒಂದು ರಾಮನಿಗೆ, ಕೃಷ್ಣನಿಗೆ, ಇಡೀ ನಮ್ಮ ಏನು ಭಾರತೀಯ ಪಾರಂಪರೆ ಇದೆ, ಧರ್ಮ ಇದೆ, ಅದ್ರ ಬಗ್ಗೆ ಭಕ್ತಿ ಇಟ್ಕೊಂಡು ಆ ಇಡೀ ದಾಸ ಪಾರಂಪರೆಯನ್ನು ಅವರು ಮುಂದುವರಿದಿದ್ರು. ಆ ಒಂದು ಸಂಗೀತ ಒಂದು ಮಾಧ್ಯಮದ ಮೂಲಕ ತಮ್ಮ ಭಕ್ತಿಯನ್ನು ಅರ್ಪಿಸಿದ್ರು. ಸೊ ಅದಕ್ಕಾಗಿ ಇಂಥ ಅವರ ಪ್ರತಿಮೆಗಳು ಅಂಥ ಮಹತ್ವವಾದಂಥ ಪುಣ್ಯ ಸ್ಥಳ ನಮ್ಮ ಅಯೋಧ್ಯದಲ್ಲಿ
ಏನು ನಮ್ಮ 7 ಒಂದು ಬಹಳ ಮಹತ್ವವಾದಂಥ ಸ್ಥಳಗಳಿದೆ ಭಾರತೀಯರಿಗೆ, ಅದರಲ್ಲಿ ಅವರ ಪ್ರತಿಮೆಗಳು ಅನಾವರಣೆ ಆಗಿರೋದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ ಮತ್ತು ನಮ್ಮೆಲ್ಲರಿಗೂ ಕೂಡ ಅದು ನಿಜಕ್ಕೂ ಇಷ್ಟಪಟ್ಟಿರ್ತಕ್ಕಂಥ ಒಂದು ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ. ಸಂಗೀತ ಕಲೆ ನಮ್ಮ ಮೈಸೂರು ಅದಕ್ಕೆ ಒಂದು ಕಳೆ ತರಬೇಕಂದ್ರೆ ಇದರಿಂದಾನೇ ಬರೋದು. ಮೈಸೂರು ಗುರುತು ಇರೋದೇ ತಮ್ಮ ಸಂಗೀತ. ಹೌದು, ಅಭಿವೃದ್ಧಿ ಇದೆ, ಜನರ ಹಿತರಕ್ಷಣೆಗಾಗಿ ಕೆಲಸ ಆಗಿದೆ, ಅನೇಕ ಒಂದು ಒಳ್ಳೊಳ್ಳೆ ಬೆಳವಣಿಗೆಗಳಿದೆ. ಆದರೆ ಮೈಸೂರು ಅದು ಇಡೀ ಭಾರತದಲ್ಲಿ ಗುರುತಿಸ್ಕೊಂಡಿರೋದು ತಮ್ಮ ಸಂಸ್ಕೃತಿಯಿಂದ, ಒಂದು ಸಾಂಸ್ಕೃತಿಕ ನಗರಿಯಿಂದ. ಸೊ ಅದಕ್ಕಾಗಿ ಆ ಒಂದು ಹಿನ್ನೆಲೆಯಲ್ಲಿ ಇದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ, ನಾವೆಲ್ಲರೂ ಮೆಚ್ಚಿದ್ದೀವಿ ಮತ್ತು ಭವಿಷ್ಯದಲ್ಲೂ ಸಹ ಇನ್ನು ದೊಡ್ಡ ಮಟ್ಟದಲ್ಲಿ ಇದನ್ನು ಆಚರಿಸುವ ದೃಷ್ಟಿಯಲ್ಲಿ ನಾವು ಎಲ್ಲರೂ ಪಾತ್ರಗೋಣ ಅಂತ ಹೇಳ್ತಾ, ಕಾರ್ಯಕ್ರಮವನ್ನು ಸಂಘಟಿಸಿದ್ದ ನಮ್ಮ ಪ್ರವಾಸೋದ್ಯಮ ಇಲಾಖೆ ಇದೆ, ಅವರಿಗೆ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನಮ್ಮ ಮಾನ್ಯ ಸಚಿವರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರ ಕನಸು ಇದು ಮುಂದುವರಿತಾ ಇದ್ವಿ, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಪ್ರಧಾನಮಂತ್ರಿ ಅವರ ಒಂದು ಆಸೆ ವಿಕಸಿತ ಭಾರತದ ಸಮಗ್ರ ಸಂಪೂರ್ಣ ಅಭಿವೃದ್ಧಿ. ಆದರೆ ಆ ಅಭಿವೃದ್ಧಿ ಆಗ್ತಾ ಇರೋದು ಆ ಪಾರಂಪರೆಯ ಒಂದು ನೆಲೆಗಟ್ಟಿದ ಪಾರಂಪರೆಯ ಒಂದು ಆಧಾರ ಮೇಲೆ. ಅಂದರೆ ಅವ್ರು ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿರಾಸತ್ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ವಿರಾಸತ್ ಅಂದರೆ ನಮ್ಮ ಪಾರಂಪರೆನೇ. ಆ ವಿರಾಸತ್ತನ್ನು, ಆ ಪಾರಂಪರೆಯನ್ನು ರಕ್ಷಣೆ ಮಾಡೋ ಮೂಲಕ ಅದೇ ಒಂದು ವಿಕಸಿತ ಭಾರತದ ನೆಲೆಗಟ್ಟು ಅಂತ ಹೇಳಿ ಅವರು ಈ ಒಂದು ವಿಕಸಿತ ಭಾರತವನ್ನು ರೂಪಿಸ್ತಾ ಇದ್ದಾರೆ. ಅದಂತೆ ನಾವು ಕೂಡ ಮುಂದುವರೆದಿದ್ರೆ ಈ ಒಂದು ಶ್ರೇಷ್ಠ ಭಾರತ, ಸುಭದ್ರ ಭಾರತ, ವಿಕಸಿತ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟು ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು. ಒಂದು ಒಳ್ಳೆ ಕಾರ್ಯಕ್ರಮ ನಮ್ಮ ಮೈಸೂರಲ್ಲಿ ಆಗಿರುವಂಥದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ. ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳು. ತಾಯಿ ಚಾಮುಂಡೇಶ್ವರಿ ದಾಸ ಪಾರಂಪರೆ ಅದರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಜೈ ಭಾರತ್ ಮಾತೆ, ಜೈ ಕರ್ನಾಟಕ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕೃಷ್ಣರಾಜ ಕ್ಷೇತ್ರದ ಶಾಸಕರಾದ ಟಿ.ಎಸ್. ಶ್ರೀವತ್ಸ ಅವರು ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ್ದು ಹೀಗೆ. ಮೈಸೂರು ಸಂಗೀತ ಸುಗಂಧ ಏನು ದಾಸ ಪರಂಪರೆಯ ಸಂಗೀತೋತ್ಸವ ನಡೀತಾ ಇದೆ, ಇದು ನಮ್ಮ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಕನಸಿನ ಕೂಸು. ದಾಸ ಸಾಹಿತ್ಯವನ್ನು ಎಷ್ಟರ ಮಟ್ಟಿಗೆ ತೆಗೆದುಕೊಂಡು ಹೋಗ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ ದಸರಾದ ನಂತರ ಈ ಕಾರ್ಯಕ್ರಮವನ್ನು ಮೈಸೂರಿನಲ್ಲಿ ಕಳೆದ ಬಾರಿ ಅವರೇ ಉದ್ಘಾಟನೆ ಮಾಡಿದರು. ಇವತ್ತು ನಾವೆಲ್ಲರೂ ಸೇರಿ ಉದ್ಘಾಟನೆ ಮಾಡಿದ್ದೀವಿ. ಮೈಸೂರು ಮಹಾರಾಜರ ಕೃಪಾಶ್ರಯದಲ್ಲೇ ಬೆಳೆದಂಥದ್ದು ನಮ್ಮ ಅನೇಕ ಸಂಗೀತಗಾರರು ಅಂತ ನೆನೆಸ್ಕೊಳ್ತಾ ಈ ಕಾರ್ಯಕ್ರಮ ಮೈಸೂರಲ್ಲಿ ಆಗ್ತಾರೆ ನಮ್ಮೆಲ್ಲರಿಗೂ ಸಂತೋಷ ತಂದಿದೆ. ಏಕೆಂದರೆ ಮೈಸೂರು ಅನೇಕದಕ್ಕೆ ಪ್ರಥಮವಾಗಿ ನಿಂತ್ಕೊಳ್ಳುತ್ತೆ. ಅದರಲ್ಲಿ ಸಂಗೀತ ಮತ್ತು ಸಂಗೀತಗಾರರು, ಮೈಸೂರು ವಾಸುದೇವಾಚಾರ್ಯರಂತಹ ಸಂಗೀತಜ್ಞರು ಮೈಸೂರಿನವರು ಅನ್ನುವಂಥ ಹೆಮ್ಮೆ ನಮಗಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಮೈಸೂರು ಸಂಗೀತಗಾರರು ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ನಮ್ಮದು ಸುಗಮ ಸಂಗೀತ ಎರಡೂ ಕ್ಷೇತ್ರವನ್ನು ಮೈಸೂರು ಹೆಸರು ಗಳಿಸಿರುವಂಥದ್ದು. ಹಿಂದಿನಿಂದ ತೆಗೆದುಕೊಂಡ್ರೆ ನಾನು ಆಗಲೇ ಹೇಳಿದಂಗೆ ವಾಸುದೇವಾಚಾರ್ಯರು ಇರ್ಬೋದು, ಬಿಡಾರಂ ಕೃಷ್ಣಪ್ಪನವ್ರಬೋದು, ಪಿಟೀಲು ಚೌಡಯ್ಯನವರನ್ನು ನಾವು ನೆನೆಸ್ಕೊಳ್ಳದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಬರ್ತಾ ಸುಗಮ ಸಂಗೀತದಲ್ಲೂ ಹೆಸರುವಾಸಿಯಾದಂಥದ್ದು. ಮೈಸೂರು ರಾಜರ ಏನು ಆ ಸಂದರ್ಭದಲ್ಲಿ ನಡೆದಂಥ ಸಂಗೀತದ ಕಾರ್ಯಕ್ರಮಗಳು ಇವತ್ತು ಅರಮನೆ ಮುಂದೆ ಹಾಡಿದ್ರೆ ನನ್ನ ಜೀವನದ ಶ್ರೇಷ್ಠ ಸಾಧನೆ ಅಂತ ಅಂದ್ಕೊಂಡಿರುವಂಥ ಸಂಗೀತಗಾರರು ಬಂದು ಇವತ್ತು ಅರಮನೆ ಮುಂದೆ ಹಾಡ್ತಾರೆ ಅಂದರೆ ಅದೊಂದು ಧನ್ಯತಾ ಭಾವ. ಆ ರೀತಿಯಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮದ ನಡುವೆ ಮೊನ್ನೆ ತಾನೇ ದಸರಾ ಮುಗಿದಿದೆ. ಒಳ್ಳೊಳ್ಳೆ ಸಂಗೀತಗಳನ್ನು ಅರಮನೆ ಮುಂಭಾಗ ಕೇಳಿದ್ದೀವಿ. ಅದರ ಮುಂದುವರಿದ ಭಾಗವಾಗಿ ಕೇಂದ್ರದ ಪ್ರವಾಸೋದ್ಯಮ ಇಲಾಖೆಯಿಂದ ನಡೀತಾ ಇರುವಂಥ ಈ ಕಾರ್ಯಕ್ರಮ ಅನೇಕ ಪ್ರತಿಭಾನ್ವಿತರಿಗೆ ಮತ್ತು ಹಿರಿಯ ಗಾಯಕರಿಗೆ ಇಲ್ಲಿ ಬಂದು ಹಾಡಬೇಕು, ಹಾಡ್ತಾರೆ ಅನ್ನುವಂಥದ್ದು ನಮ್ಮೆಲ್ರಿಗೂ ಖುಷಿ ಕೊಟ್ಟಿದೆ. ನನಗನ್ಸುತ್ತೆ ಇದನ್ನು ಹೆಚ್ಚು ವಿಸ್ತಾರವನ್ನು ದಸರಾದ ನಂತರ ಮಾಡೋಕ್ಕಿಂತ ಯಾವುದಾದ್ರೂ ಬೇರೆ ಸೀಸನ್ಲಿ ಮಾಡಿದ್ರೆ ಹೆಚ್ಚು ಜನ ತಲುಪ್ತಾರೆ ಅನ್ನುವಂಥ ಅನ್ನಿಸ್ತಾ ಇದೆ. ಒಮ್ಮೆ ಕೇಂದ್ರ ಸಚಿವರಿಗೆ ಮಾತನಾಡಿದ ನಂತರ ಒಂದು ಸ್ಪಷ್ಟ ರೂಪ ಬರ್ಬೋದು ಅಂತ ಅನಿಸುತ್ತೆ. ಹೆಚ್ಚು ಜನಕ್ಕೆ ರೀಚ್ ಆಗಬೇಕು. ಸಿಟಿಗೆ ಅಂದರೆ ಆಟೋ ಬಸ್ಸುಗಳು ಬರುವಂಥ ಜಾಗದಲ್ಲಿ ಮಾಡಿದಾಗ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಜನ ಬರ್ತಾರೆ ಅಂತ ಅನ್ನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದು ಹೆಚ್ಚು ಆಗುತ್ತೆ. ಪ್ರತಿ ವರ್ಷವೂ ಈ ಕಾರ್ಯಕ್ರಮ ನಡೆಯುತ್ತೆ. ಇದೇ ಸಂದರ್ಭದಲ್ಲಿ ಸಂಸ್ಕಾರ ಭಾರತೀಯ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಮೈಸೂರು ಮಂಜುನಾಥ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ. ಮೈಸೂರು ಸಂಗೀತ ಸುಗಂಧ 2 ದಿವಸಗಳ ರಾಷ್ಟ್ರೀಯ ಸಂಗೀತ ಸಮಾರೋಹ ಮೈಸೂರಿನಲ್ಲಿ ನಡೀತಾ ಇದೆ. ನಮ್ಮ ಘನ ಭಾರತ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ, ಆಮೇಲೆ ಸಂಸ್ಕೃತಿ ಇಲಾಖೆ,
ಸಂಗೀತ ನಾಟಕ ಅಕಾಡೆಮಿ ಸಹಭಾಗಿತ್ವ ಜೊತೆಗೆ ತುಂಬ ಅದ್ದೂರಿಯಿಂದ ಈ ಕಾರ್ಯಕ್ರಮ ಮೈಸೂರಿನಲ್ಲಿ ಆಯೋಜನೆ ಮಾಡಿದೆ. ಇದು 2ನೇ ವರ್ಷ ನಡೀತಿರೋದು. ಕಳೆದ ವರ್ಷವೂ ನಡೀತು. ಅದಕ್ಕೆಲ್ಲ ನಿರ್ಮಲಾ ಸೀತಾರಾಮನ್, ಸುರೇಶ್ ಗೋಪಿ ಎಲ್ಲ ದೊಡ್ಡ ದೊಡ್ಡ ಮಿನಿಸ್ಟ್ರುಗಳೆಲ್ಲರೂ ಬಂದಿದ್ದರು. ಮೈಸೂರು, ಕನ್ನಡ, ಕರ್ನಾಟಕ, ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಸಂಗೀತದ, ನಮ್ಮ ಭಾರತೀಯ ಶಾಸ್ತ್ರೀಯ ಸಂಗೀತದ ಒಂದು ಸೊಗಡನ್ನು ದೊಡ್ಡದಾಗಿ ವೈಭವೀಕರಿಸೋ ದೃಷ್ಟಿಯಿಂದ ಆರಂಭವಾದಂಥ ಕಾರ್ಯಕ್ರಮ ಇದು. ಈ ವರ್ಷ ಬಹಳ ಮುಖ್ಯವಾಗಿ ದಾಸರ ಒಂದು ಕೊಡುಗೆಗಳನ್ನು ಕುರಿತು ದಾಸ ಸಾಹಿತ್ಯದ ಒಂದು ಅನಾವರಣ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ನಡಿಬೇಕು ಮೈಸೂರಿನಲ್ಲಿ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು 2 ದಿವಸದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ರಾಷ್ಟ್ರದ ಅಗ್ರಮಾನ್ಯ ಎಲ್ಲ ವಿದ್ವಾಂಸರುಗಳನ್ನು, ಸುಮಾರು 18-20 ಜನ ದೊಡ್ಡ ದೊಡ್ಡ ವಿದ್ವಾಂಸರು, ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ, ನಮ್ಮ ರಾಜ್ಯದವರು, ಬೇರೆ ಬೇರೆ ರಾಜ್ಯದವರು, ಅಲ್ಲಿ ದೆಹಲಿ ಸ್ಟೇಟಿಂದ ಹಿಡಿದು ಎಲ್ಲರೂ ಇಲ್ಲಿಗೆ ಬರುವ ಹಾಗೆ ಬಂದು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತದ ಪ್ರಮುಖವಾಗಿ ದಾಸ ಸಾಹಿತ್ಯದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅನಾವರಣ ಇಲ್ಲಿ ನಡೀತಾ ಇದೆ. ಈಗ ತಾನೇ ಇದನ್ನು ಉದ್ಘಾಟನೆ ಮಾಡಿದ ನಮ್ಮ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಯದುವೀರ್ ಅವರು, ಶ್ರೀವತ್ಸ ಅವರು ಎಲ್ಲರೂ ಇಲ್ಲಿದ್ದರು. ಅದ್ಭುತವಾಗಿರ್ತಕ್ಕಂಥ ಈ ಒಂದು ಸಮ್ಮೇಳನಕ್ಕೆ ಒಂದು ಚಾಲನೆ ಸಿಕ್ಕಿದೆ. ಇದ್ರ ಜೊತೆ ನಗರದ ಎಲ್ಲ ಸಂಗೀತ ವಿದ್ವಾಂಸರುಗಳು ಎಲ್ಲರೂ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದು ಮೈಸೂರಿನ ಜನತೆಗೆ, ಸಂಗೀತ ಪ್ರಿಯರಿಗೆ ನಮ್ಮ ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತದ ಪ್ರಮುಖವಾಗಿ ದಾಸ ಸಾಹಿತ್ಯದ ಒಂದು ವೈಭವ ಹೇಗೆ ಅನಾವರಣಗೊಳ್ಳುತ್ತೆ ಅಂತ ಅನ್ನೋದನ್ನು ನೋಡೋದಕ್ಕೆ ಇದು ಒಂದು ಅವಕಾಶ. ಈ ಥರದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಗೀತದ ಉತ್ಸವ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೇ ನಡೀತಾ ಇದೆ ಅಂತಕ್ಕಂಥದ್ದು ಮೈಸೂರಿನಾಗಿ ನನಗೂ ಸಂತೋಷ. ಒಬ್ಬ ವಿದ್ವಾಂಸನಾಗಿ ಇವೆಲ್ಲ ನಡೀತಿದೆ ಅಂತ ಅನ್ನೋದು ನನಗೂ ಅಷ್ಟೇ ಸಂತೋಷ. ಇದಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ಈ ಥರದ್ದು ಉತ್ಸವಗಳು ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಮೈಸೂರಿನಲ್ಲಿ, ನಮ್ಮ ರಾಜ್ಯದಲ್ಲಿ ನಡೀಬೇಕು ಅಂತ ಅನ್ನತಕ್ಕಂಥದ್ದೇ ನಮ್ಮೆಲ್ಲರ ಅಭಿಲಾಷೆ. ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾರತ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ವಿದ್ಯಾವತಿ, ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ಕಾರ್ಯದರ್ಶಿಗಳಾದ ಶ್ರೀ KV ತ್ರಿಲೋಕಪ್ರಿಯರಿಗೆ ರಸದೌತಣದಂತೆ ದೇಶದ ಪ್ರಸಿದ್ಧ ಕಲಾವಿದರಿಂದ ಕಾರ್ಯಕ್ರಮ ನೆರವೇರಿತು. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ಹೆಸರಾಂತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯಕರಾದ ವಿದ್ಯಾಭೂಷಣರ ಗಾಯನಕ್ಕೆ ಸಂಗೀತ ರಸಿಕರು ಮಾರು ಹೋದರು. ಕಂಡನ ಗೋವಿಂದನ ಕಂಡನ ಗೋವಿಂದನ ಗೋವಿಂದನ ಕಂಡನ ಗೋವಿಂದನ ಗೋವಿಂದನ ಕಂಡನ ಗೋವಿಂದನ ಕಂಡನ ಗೋವಿಂದನ ಗೋವಿಂದನ ಕಂಡನ ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ಗೋವಿಂದನ ಕಂಡನ ಗೋವಿಂದನ ಗೋವಿಂದನ ಕೇಶವನಾರಾಯಣ ಶ್ರೀಕೃಷ್ಣನ ವಾಸುದೇವ ಅಚ್ಯುತ ಅನಂತನ ಕೇಶವನಾರಾಯಣ ಶ್ರೀಕೃಷ್ಣನ ವಾಸುದೇವ ಅಚ್ಯುತ ಅನಂತನ ಸಾಸಿರನ ನಾಮದ ಶ್ರೀ ಕೃಷಿಕ
ಗೋವಿಂದನ ಗೋವಿಂದನ. ಮಾಧವ ಮಧುಸೂದನ ತ್ರಿವಿಕ್ರಮನ ಮಾಧವ ಮಧುಸೂದನ ತ್ರಿವಿಕ್ರಮನ ಯಾದವ ಕುಲ ಮುನಿವಂದ್ಯನ ಮಾಧವ ಮಧುಸೂದನ ತ್ರಿವಿಕ್ರಮನ ಯಾದವ ಕುಲ ಮುನಿವಂದ್ಯನ ವೇದಾಂತ ವೇದ್ಯನ ಇಂದಿರಾ ರಮಣನ ವೇದಾಂತ ವೇದ್ಯನ ಇಂದಿರಾ ರಮಣನ ವೇದಾಂತ ವೇದ್ಯನ ಇಂದಿರಾ ರಮಣನ ಆದಿಮೂರುತಿ ಪ್ರಹ್ಲಾದ ವರದನ ಕಂಡನ ಗೋವಿಂದನ ಗೋವಿಂದನ ಕಂಡನ ಗೋವಿಂದನ 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 ಗೋವಿಂದನ. ಮಾಧುರ್ಯದಲ್ಲಿ ಕಾಲವನ್ನು ಅತೀತವಾಗಿಸುವಂತೆ ಚೆನ್ನೈನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯಕರಾದ ಸಾಕೇತ್ ರಾಮನ್ ನಾದಪ್ರಿಯರನ್ನ ಹೀಗೆ ರಂಜಿಸಿದರು. ಎನ್ನ ರಕ್ಷಿಸೋ ನೀನು ಎನ್ನ ರಕ್ಷಿಸೋ ನೀನು ಎನ್ನ ರಕ್ಷಿಸೋ ನೀನು ಎನ್ನ ರಕ್ಷಿಸೋ ನೀನು ದೇವರ ದೇವ ಎನ್ನ ರಕ್ಷಿಸೋ ನೀನು ದೇವರ ದೇವ ಎನ್ನ ರಕ್ಷಿಸೋ ಎನ್ನ ರಕ್ಷಿಸೋ. ಎನ್ನ ರಕ್ಷಿಸೋ ಎನ್ನ ರಕ್ಷಿಸೋ ನೀನು ಯಾದವ ಶಿರೋಮಣಿ ಎನ್ನ ರಕ್ಷಿಸೋ ನೀನು ಯಾದವ ಶಿರೋಮಣಿ ಎನ್ನ ರಕ್ಷಿಸೋ ನೀನು ಯಾದವ ಶಿರೋಮಣಿ ಮುನ್ನ ದ್ರೌಪದಿ ಅಭಿಮಾನ ಮುನ್ನ ದ್ರೌಪದಿ ಅಭಿಮಾನ ಕಾಯಿದ ಕೃಷ್ಣ ಕೃಷ್ಣ ಎನ್ನ ರಕ್ಷಿಸೋ ಎನ್ನ ರಕ್ಷಿಸೋ ನೀನು ಯಾದವ ಶಿರೋಮಣಿ ಮುನ್ನ ದ್ರೌಪದಿ ಅಭಿಮಾನ ಕಾಯಿದ ಕೃಷ್ಣ ಕೃಷ್ಣ ಎನ್ನ ರಕ್ಷಿಸೋ ನೀನು ದೇವರ ದೇವ ಎನ್ನ ರಕ್ಷಿಸೋ ಎನ್ನ ರಕ್ಷಿಸೋ ಎನ್ನ ರಕ್ಷಿಸೋ. ಪಾಷಾಣವ ಶರಣದಿಯೋಷ ರೂಪವ ಮಾಡಿ ಪಾಷಾಣವ ಶರಣದಿ ಯೋಷ ರೂಪವ ಮಾಡಿ ಘೋಷ ಗುಣ ಘೋಷ ಸಂಹಾರ ನಿರ್ದೋಷ ಗುಣಪೂರ್ಣ ರೇ ಇನ ಕುಲ
ಗಣ ಶುಭ ಗುಣ ಸಾಂದ್ರ ಇನ ಗುಣಾಂಬುದಿ ಚಂದ್ರ ಗಣ ಶುಭ ಗುಣ ಸಾಂದ್ರ ಸನಕಾದಿ ಮುನಿವಲ್ಯ ಸನಕಾದಿ ಮುನಿವಲ್ಯ ಪುರಂದರ ನೀಡರ ರಕ್ಷಿಸು ಏನ ಗುಣಾಂಬುದಿ ಚಂದ್ರ ಗಣ ಶುಭ ಗುಣ ಸಾಂದ್ರ ಸರಕಾದಿ ಮುನಿವಲ್ಯ ಪುರಂದರ ವಿಡರ ಎನ್ನ ರಕ್ಷಿಸು ನೀನು ದೇವರ ದೇವ ಎನ್ನ ರಕ್ಷಿಸು ಎನ್ನ ರಕ್ಷಿಸು ನೀನು ಯಾದವ ಶಿರೋಮಣಿ ಎನ್ನ ರಕ್ಷಿಸೋ ನೀನು ಯಾದವ ಶಿರೋಮಣಿ ಎನ್ನ ರಕ್ಷಿಸೋ ನೀನು. ಅನಂತರ ಬಳ್ಳಾರಿಯ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯಕರಾದ ಶ್ರೀಮತಿ ವಾಣಿ ಸತೀಶ್ ಹಾಡಿನ ಮೋಡಿಗೆ ಸಂಗೀತ ಪ್ರಿಯರ ಮನಸೂರೆಗೊಂಡಿತು. ಶ್ರೀರಂಗನ ಆಟದ ಪರಿಯ ಶ್ರೀರಂಗನ ಆಟದ ಪರಿಯ ತೋರುದು ನೋಡರಿಯ ಶ್ರೀರಂಗನ ಆಟದ ಪರಿಯ ತೋರುದು ನೋಡರಿಯ ಶ್ರೀರಂಗನ ಆಟದ ಪರಿಯ ದೇವಗಿ ಕಂದ ದೇವ ಮುಕುಂದ ದೇವಗಿ ಕಂದ ದೇವ ಮುಕುಂದ ಮಾವ ಕಂಸನ ಕೊಂದ ದೇವಗಿ ಕಂದ ದೇವ ಮುಕುಂದ ಮಾವ ಕಂಸನ ಕೊಂದ ದೇವಗಿ ಕಂದ ದೇವ ಮುಕುಂದ ಮಾವ ಕಂಸನ ಕೊಂದ ಹಾವಿನ ಬಳಿ ಮೆಟ್ಟಾಡಿದ ಚಂದ ಪಾವನಯ್ಯ ಶ್ರೀ ಗೋವಿಂದ ಶ್ರೀರಂಗನ ಆಟದ ಪರಿಯ ಹೊಸ ಪರಿಯಾದವು ಕುಶ ಶಿಖಾಮಣಿಯ ಅಸುಹೀರಿದ ಪೂತನಿಯ ಹೊಸ ಪರಿಯಾದವು ಕುಲ ಶಿಖಾಮಣಿಯ ಸುಹೀರಿದ ಪೂತನಿಯ ಶಿಶುವಾಗಿ ನಂದ ಯಶೋದೆಯ ಮನೆಯ ಮೊಸರು ಹಾಲು ಬೆಣ್ಣೆಗೆ ದಣಿಯ ಶ್ರೀರಂಗನ ಆಟದ ಪರಿಯ ವಸುದೇವಾತ್ಮಜ ಪಶುಪತಿ ಪ್ರಿಯ ಕುಸುಮನಾಭನೇ ಶೇಷಶಯ್ಯ ವಸುದೇವಾತ್ಮಜ ಪಶುಪತಿ ಪ್ರಿಯ ಕುಸುಮನಾಭನೇ ಶೇಷಶಯ್ಯ ಭಾಸ್ಕರ ಕೋಟಿ ಪ್ರಕಾಶನಮ್ಮಯ್ಯಲೇ ಸಾಗಿ ಪೊರೆವ ಮಹಿಪತಿಯ ಶ್ರೀರಂಗನ ಆಟದ ಪರಿಯ ತೋರುವುದು ನೋಡಚರಿಯ ಶ್ರೀರಂಗನ ಆಟದ ಕಾರ್ಯಕ್ರಮದಲ್ಲಿ ಸಂಗೀತಾಸಕ್ತರು ಅಭಿಮಾನಿ ಶ್ರೋತೃಗಳು ಭಾಗವಹಿಸಿ ಕಾರ್ಯಕ್ರಮದ ಮೆರಗನ್ನು ಹೆಚ್ಚಿಸಿದರು. ಮೈಸೂರು ಸಂಗೀತ ಸುಗಂಧ 2025 ನಾಳೆಯೂ ಮುಂದುವರಿಯಲಿದ್ದು
ಸುಪ್ರಸಿದ್ಧ ವಿದ್ವಾಂಸರುಗಳಿಂದ ಕರ್ನಾಟಕ ಮತ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮಗಳು ಆಯೋಜನೆಗೊಂಡಿದೆ. ದಿವ್ಯವಾದ ಶಾಸ್ತ್ರೀಯ ಸಂಗೀತದ ತವರೂರಾದ ಮೈಸೂರಿಗೆ ತಾವೆಲ್ಲರೂ ಆಗಮಿಸಿ ನಮ್ಮೊಂದಿಗೆ ಒಡಗೂಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ. ಇದುವರೆಗೂ ಇಂದು ಮೈಸೂರು ವಿಶ್ವವಿದ್ಯಾನಿಲಯ ಮಾನಸ ಗಂಗೋತ್ರಿಯ ಆವರಣದಲ್ಲಿರುವ ಸೆನೆಟ್ ಭವನದಲ್ಲಿ ಆಯೋಜನೆಗೊಂಡಿದ್ದ ಮೈಸೂರು ಸಂಗೀತ ಸುಗಂಧ 2025 ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ದಿಗ್ವಿಜಯ್ ಬಿ. ತಾಂತ್ರಿಕ ಸಹಕಾರ ಶಿವಲಿಂಗೇಗೌಡ ಹಾಗೂ ಚಂದ್ರಹಾಸ್. ತಾಂತ್ರಿಕ ಮೇಲ್ವಿಚಾರಣೆ ರಾಮಾಂಜನಪ್ಪ ಹಾಗೂ ಪಿ ಆನಂದನ್. ನಿರ್ವಹಣೆ ಎನ್ ಕೇಶವಮೂರ್ತಿ. ಸಮಗ್ರ ನಿರ್ವಹಣೆ ಟಿವಿ ವಿದ್ಯಾಶಂಕರ್. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.